ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಸ್ಕ್ಯಾನ್ ರಿಪೋರ್ಟ್ ಇತ್ತಲ್ಲ, ನಮ್ಮ ಮನೆಯವರು ಹಾಸ್ಪಿಟಲ್ನಲ್ಲೇ ಮರ್ತು ಬಂದಿದ್ದಾರಂತೆ. ನೀವು ಅದನ್ನ ನನಗೆ ಕಳಿಸ್ಕೊಡ್ಬೋದಾ? ಸ್ಕ್ಯಾನಿಂಗ್ ರಿಪೋರ್ಟಾ? ಹೀಗೆ ಪೂರ್ಣಿ ಅವರೇ? ಅದೇ ಡಾಕ್ಟರ್, ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ರಿಪೋರ್ಟ್ ಬಂದಿದೆಯಲ್ಲ, ಅದನ್ನು ಒಂದ್ಸಲ ನಾನು ನೋಡಬೇಕಿತ್ತು. ಸುಮ್ಮನೆ ನನ್ನ ಖುಷಿಗೆ, ನನ್ನ ಸಮಾಧಾನಕ್ಕೆ. ನಾನು ತಾಯಿ ಆಗ್ಬೋದು, ನನ್ನ ಮಡ್ಲಲ್ಲೂ ಒಂದು ಮಗು ಬರುತ್ತೆ ಅನ್ನೋದಕ್ಕೆ ಆ ರಿಪೋರ್ಟ್ಸ್ ಸಾಕ್ಷಿ ಅಲ್ವಾ? ಪ್ಲೀಸ್ ಡಾಕ್ಟರ್, ಅದನ್ನ ನೀವು ನನಗೆ ಕಳಿಸ್ಕೊಡ್ದಿ. ಏನು ಹೇಳ್ತಿದ್ದೀರಾ? ಅವಿನಾಶ್ ಅವರು ರಿಪೋರ್ಟ್ ಬಗ್ಗೆ ನಿಮ್ಗೇನು ಹೇಳಿಲ್ವಾ? ಅವ್ರು ನನಗೆಲ್ಲ ಹೇಳಿದ್ದಾರೆ, ಅದಕ್ಕಂತಾನೆ ರಿಪೋರ್ಟ್ ಕೇಳ್ತಿರೋದು. ಯಾಕೆ ಡಾಕ್ಟರ್? ಅಲ್ಲ, ಅವಿನಾಶ್ ಅವರು ಹೇಳಿದ ಮೇಲೂ ನೀವು ನಾನು ಕೇಳ್ತಿದ್ದೀರಾ ಅಂದರೆ ನನಗೇನು ಅರ್ಥನೇ ಆಗ್ತಿಲ್ಲ. ಡಾಕ್ಟರ್, ನನ್ನ ರಿಪೋರ್ಟ್ಸ್ನ ನಾನು ನೋಡಬಾರ್ದಾ? ಯಾಕೆ ಹೀಗೆ ಹೇಳ್ತಿದ್ದೀರಾ? ರಿಪೋರ್ಟ್ಸಲ್ಲಿ ಏನಿದೆಯೋ ಅದನ್ನೇ ತಾನೇ ಅವಿನಾಶ್ ಅವ್ರು ನನಗೆ ಹೇಳಿರೋದು. ನಿಜ ಹೇಳಿ, ಆ ರಿಪೋರ್ಟ್ಸಲ್ಲಿ ಏನಿದೆ? ನನಗೆ ಸತ್ಯ ಗೊತ್ತಾಗಬೇಕು. ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಪ್ಲೀಸ್ ಡಾಕ್ಟರ್, ಆ ರಿಪೋರ್ಟ್ಸ್ ಕಳಿಸ್ಕೊಡಿ. ಹೇಳಿ ಡಾಕ್ಟರ್, ಆ ರಿಪೋರ್ಟ್ಸಲ್ಲಿ ಏನಿದೆ? ನನಗೇನಾದರೂ ಸಮಸ್ಯೆ ಇದೆಯಾ? ನೀವು ನಿಜ ಹೇಳಿಲ್ಲ ಅಂದರೆ ನಾನು ಅಲ್ಲಿಗೆ ಬರ್ತೀನಿ. ಹಾಗಲ್ಲ ಪೂರ್ಣಿ ಅವರೇ, ಅದು ಎಲ್ಲ ಚೆನ್ನಾಗೇ ಇದೆ. ಆದರೆ ಏನು? ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದೇನು ಅಂತ ಹೇಳಿ ಪ್ಲೀಸ್. ಡಾಕ್ಟರ್, ಪೂರ್ಣಿಗೆ ರಿಪೋರ್ಟ್ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ತಾನೇ ಅವರೇ ಫೋನ್ ಮಾಡಿದ್ರು. ಅವಿನಾಶ್ ರಿಪೋರ್ಟ್ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಪ್ಲೀಸ್ ಡಾಕ್ಟರ್, ಅವಳಿಗೆ ಈ ರಿಪೋರ್ಟಲ್ಲಿರೋ ವಿಷಯ ಗೊತ್ತಾಗೋದು ಬೇಡ. ಅವಳಿಗೆ ಈ ವಿಷಯ ಹೇಳೋ ಧೈರ್ಯ ನನಗಿಲ್ಲ. ಗೊತ್ತಾದರೆ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ದಯವಿಟ್ಟು ಅವಳಿಗೆ ಈ ರಿಪೋರ್ಟ್ ಬಗ್ಗೆ ಹೇಳಬೇಡಿ. ಪಾಸಿಟಿವ್ ಆಗಿ ಮಾತಾಡಿ, ಹೇಗಾದರೂ ಹ್ಯಾಂಡಲ್ ಮಾಡಿ. ಸರಿ ಅವಿನಾಶ್, ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು. ಸಾರಿ ಪೂರ್ಣಿ ಅವರೇ, ಒಬ್ಬ ಪೇಷಂಟು ತುಂಬ ಸೀರಿಯಸ್ ಆಗಿದ್ರು, ಅದಕ್ಕೆ ಅವ್ರು ಕಾಲ್ ಮಾಡಿದ್ರು. ಅಂದ ಹಾಗೆ ನೀವೇನೋ ಹೇಳ್ತಿದ್ರಲ್ಲ? ಅದೇ ಡಾಕ್ಟರ್, ರಿಪೋರ್ಟ್ಸ್ ವಿಷಯ. ಓ, ರಿಪೋರ್ಟ್ಸಾ? ಅದನ್ನೆಲ್ಲ ನಾನೇ ನೋಡಿ ಏನು ತೊಂದರೆ ಇಲ್ಲ ಅಂತನೂ ಹೇಳಿದ್ದೀನಿ. ಆರಾಮಾಗಿರಿ, ನೀವು ಒಂದಲ್ಲ 2 ಮಕ್ಕಳು ತಾಯಿ ಆಗ್ಬೋದು. ಅರೆ, ಇದೇನಿದು? ಅವಿನಾಶ್ ಅವರು ಇದೇ ಮಾತು ಹೇಳ್ತಿದ್ರು, ಅವಳಿ ಜೋಳಿ ಮಕ್ಕಳಾಗುತ್ತೆ ಅಂತ. ನೀವು ಆರಾಮಾಗಿ ನಗ್ನಗ್ತಾ ಇರಿ, ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಏನಿವತ್ತು ನನ್ನ ಹೆಂಡತಿ ಇಷ್ಟೊಂದು ಖುಷಿಯಾಗಿದ್ದಾಳೆ? ಏನಿಲ್ಲಪ್ಪ, ಸುಮ್ಮನೆ. ಸುಮ್ಮನೆ ಖುಷಿಯಾಗಿರೋದು ಹೇಗೆ ಅಂತ ಹೇಳ್ಕೊಡು. ನನಗೂ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಆಸೆ. ಈ ಮನೆಗೆ ಆದಷ್ಟು ಬೇಗ ಒಂದು ಸಿಹಿ ಸುದ್ದಿ ಬರುತ್ತೆ. ಆ ಸುದ್ದಿನ ಒಂದು ಪುಟ್ಟ ಕಂದ ಹೊತ್ಕೊಂಡು ಬರುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಖುಷಿಯಿಂದನೇ ಕಾಯ್ತಿರ್ತೀನಿ. ಸರಿ, ನಾನು ನಿನ್ನ ಜೊತೆ ನಿದ್ದು ಕಾಯ್ತೀನಿ. ನೀವು ನನ್ನ ಜೊತೆ ಇದ್ರೇನೆ ಇದೆಲ್ಲ ಸಾಧ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.